ವೆಲ್ಕಮ್ ಬ್ಯಾಕ್ ಟು ಗೀತಾ ಲೈಫ್ ಸ್ಟೈಲ್ ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಗೀತಾ. ಇವತ್ತು ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಪಾಪು ಕೂಡ ಎದ್ದಿದ್ದಾಳೆ. ಏನ್ ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ ನಡೀರಿ ನಿಮ್ಗೆ. ಚಿನ್ನ ಏನ್ ಮಾಡ್ತಾ ಇದ್ಯಾ? ಏನ್ ಮಾಡ್ತಾ ಇದ್ಯಪ್ಪ? ಅದೇನ್ ಬೇಡ ಬಾ, ನನಗೆ ಅದೇನ್ ಬೇಡ ಬಾ. ಅದು ಅಲ್ಲಿ ಏನ್ ಮಾಡ್ತಾ ಇದೆಯಾ ತೋರಿಸು. ಅದೇನದು ಸಿರಪ್ ಅಲ್ಲೆಲ್ಲ ಎಕ್ಸಿಬಿಷನ್ ಇಟ್ಟಿದ್ಯಾ ಸಿರಪ್ದು? ಎಕ್ಸಿಬಿಷನ್ ಇಟ್ಟಿದ್ಯಾ ಸಿರಪ್ದೆಲ್ಲ? ಯಾಕೆ ಅವೆಲ್ಲ ತೆಗ್ದಿರೋದು ನೀನು? ಅದೇನು ಬೇಡ ನನಗೆ. ಯಾಕೆ ಅದನ್ನೆಲ್ಲ ತೆಗ್ದಿರೋದು ಸಿರಪ್ಪು? ಮಾತಾಡ ಇಲ್ಲಿ. ಯಾಕೆ ಕಸ್ತಕ್ಕೆ ಏನಕ್ಕೆ ಹೋಗ್ತಾ ಇದೆಯಾ? ನಡಿ ಅಲ್ಲೋಗು. ಏನು ಮಾಡ್ತಾ ಇದೆಯಾ ತೋರಿಸು ನನಗೆ ಒಂದ್ಸರಿ. ತೋರಿಸು, ಯಾಕೆ ಸಿರಪ್ಗಳೆಲ್ಲ ತೆಗ್ದಿರೋದು ನೀನು? ಯಾಕೆ? ನೋಡಿ ಗಾಯ್ಸ್, ನಿಮ್ಮ ಮನೇಲೂ ಹಿಂಗೆ ಮಾಡ್ತಾರಾ? ಗುಡ್ಸಿರೋ ಕಸನ ಮತ್ತೆ ಹಿಂದೂ ಗುಡಿಸ್ತಾವ್ರೆ ಮೇಡಮ್. ಏನು ಮಾಡ್ತಿದ್ಯಾ ಅದ್ವಿ? ಇನ್ನು ಸಿರಪ್ ಬಾಟ್ಲುಗಳೆಲ್ಲ ಕೈಗೆ ಸಿಗೋದ್ರಿಂದ ಅದರಲ್ಲೇ ತೊಗೊಬಂದು ಆಟ ಆಡ್ಕೊಂಡಿರ್ತಾಳೆ ಓಪನ್ ಮಾಡಿಕೊಂಡು. ಇನ್ನು ಓಪನ್ ಮಾಡಲ್ಲ, ಓಪನ್ ಮಾಡಿ ಕುಡಿಯೋಕ್ಕೆಲ್ಲ ಹೋಗಲ್ಲ. ಸೊ ನನಗೆ ಭಯ ಇಲ್ಲ, ಅದಕ್ಕೆ ಆಟ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಿಡ್ತೀನಿ. ಇನ್ನು ಎಲ್ಲ ಎತ್ತಿಟ್ಟು ಕಸ ಗುಡಿಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಹರಡಿರೋದೆಲ್ಲ ತೆಗೆದು ಇನ್ನು ಕಸ ಗುಡಿಸಿದ್ದೆಲ್ಲ ಆಯಿತು. ಇನ್ನು ಆಚೆದ್ದು ಬಾಗಿಲು ಸಾರಿಸಿ ಬೊಟ್ಟಿಡಬೇಕು. ಇನ್ನು ರಂಗೋಲಿ ಹಾಕುವಾಗ ಬಂದು ರಂಗೋಲಿ ಪೌಡ್ರೆಲ್ಲ ಡಬ್ಬಿಲಿ ಹಾಕಿಸ್ಕೊಂಡ್ಬಂದು ಎಲ್ಲ ಚೆಲ್ಲಾಡ್ಕೊಂಡಿದ್ದಾಳೆ. ಇನ್ನು ಡಬ್ಬಿಗಳೆಲ್ಲ ಎತ್ತಿಡೋಣ ಅಂತ ತಗೊಂಡ್ರೆ ಅಳ್ತಾಯಿದ್ಲು. ಸೊ ಅವಳಿಗೆ ಕೊಟ್ಬಿಟ್ಟು ಇನ್ನು ನಾನು ಮುದ್ದೆ ಮಾಡ್ಕೊಳ್ಳೋಣ ಅಂತೇಳಿ ರಾತ್ರಿ ಸ್ವಲ್ಪ ಸಾಂಬಾರು ಇತ್ತು, ಹುಳಿ ಸಾಂಬಾರು, ಅದಕ್ಕೆ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮುದ್ದೆ ತಿಂತಾಳೆ ಪಾಪು ಇವಾಗ. ಸೊ ನಾನು ಜಾಸ್ತಿ ಟೆನ್ಷನ್ ತೊಗೊಳಕ್ಕೋಗಲ್ಲ, ಮುದ್ದೆ ಮಾಡಿಬಿಟ್ಟು ತಿನ್ನಿಸ್ಬಿಡ್ತೀನಿ. ಸ್ವಲ್ಪ ರೈಸ್ ಇತ್ತು ರಾತ್ರಿದೇನೆ, ಅದನ್ನೇ ಹಾಕಿಬಿಟ್ಟು ಮುದ್ದೆ ಮಾಡ್ಕೊತಾ ಇದ್ದೀನಿ. ನಾನು ಮುದ್ದೆ ಮಾಡ್ತಾಯಿದ್ರೆ ಇನ್ನು ಬಾತ್ರೂಮ್ದು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದರೆ ಪೈಪೆಲ್ಲ ಎಳೆಯಕ್ಕೆ ಹೋಗ್ತಾ ಇದ್ದಾಳೆ. ಏನು ಮಾಡೋಕ್ಕಾಗಲ್ಲ, ನೋಡ್ಕೊತಾ ಇರಬೇಕು, ಇಲ್ಲಾಂದರೆ ನೀರೆಲ್ಲ ಆಚೆಗೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಇನ್ನು ಅವಳನ್ನ ಆಟ ಆಡೋಕ್ಕೆ ಬಿಟ್ಬಿಟ್ಟು ನಾನು ಮುದ್ದೆ ಕಟ್ತಾಯಿದ್ದೀನಿ. ಒಂದೇ ಮುದ್ದೆನೇ ಮಾಡ್ಕೊಂಡಿದ್ದು, ನಮ್ಮ ಹಸ್ಬೆಂಡ್ ಕೂಡ ಇರಲಿಲ್ಲ, ಊರಿಗೆ ಹೋಗಿದ್ರು. ಸೊ ಒಂದು ಮುದ್ದಲ್ಲಿ ಅವಳಿಗೊಂದು ಸ್ವಲ್ಪ ನನಗೊಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಮಾಡಿಟ್ಟು ಇನ್ನು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ಮುದ್ದೆ ಮಾಡಿದ್ರೆ ಸ್ವಲ್ಪ ರಾಗಿ ಹಿಟ್ಟೆಲ್ಲ ಚೆಲ್ಲಿರುತ್ತಲ್ವ, ಅದೆಲ್ಲ ನೀಟಾಗಿ ಉರಿಸ್ಬೇಕು, ಇಲ್ಲಾಂದರೆ ಗ್ಯಾಸ್ ಸ್ಟವ್ ಎಲ್ಲ ಬ್ಲಾಕ್ ಆಗುತ್ತೆ. ಮತ್ತು ಏನಾಯಿತು? ಏನದು? ನೀನೇನು ಮಾಡ್ತಾ ಇದೀಯ ಅದ್ವಿ? ಕೊಕ್ಕ? ಅದು ಕೊಕ್ಕನಾ? ಪೀಕಾಕ್ ಚಿನ್ನಿ, ಅದು ಪೀಕಾಕ್. ಏನದು? ಕೊಕ್ಕ. ಅದು ಅದು ಅಲ್ಲೋ ಟಿವಿಲಿ ಏನು ಬರ್ತಾ ಇರೋದು? ಡಬ್ಬಿಗಳೆಲ್ಲ ಯೂಸ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ತೊಳೆದಿಟ್ಟಿದ್ದೆ. ಅದನ್ನೆಲ್ಲ ರಂಗೋಲಿ ಪೌಡ್ರು ಚೆಲ್ಲಿ ಮತ್ತು ಗಲೀಜು ಮಾಡಿದ್ದಾಳೆ. ಸೊ ತೊಳೆಯೋಕ್ಕೆ ಹಾಕ್ಬಿಟ್ಟು ಅವಳು ಆಡ್ಕೊತಾ ಇದ್ಲು. ಅವಳಿಗೆ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮುದ್ದೆ ತಗೊಂಡು ಊಟ ಮಾಡಿಸ್ತಾ ಇದ್ದೀನಿ. ಇನ್ನು ಟಿ ವಿಲಿ ರ್ಯಾಬಿಟ್ ಬರ್ತಾಯಿದ್ರೆ ಅದಕ್ಕೂ ತಿನಿಸು ಮುದ್ದೆ
ಅದಕ್ಕೆ ಅನ್ನಭಯ್ಯ ತಿನ್ನಿಸು ಅಂತ ಯಾವಾಗೂ ಹಂಗೆ ಮಾಡ್ತಾಳೆ, ಟಿ ವಿಲಿರೋರಿಗೆ ತಿನ್ನಿಸು ಅಂತ. ಇನ್ನು ಸ್ಪೂನಲ್ಲಿ ಸ್ವಲ್ಪ ಮುದ್ದೆ ಹಾಕ್ಕೊಟ್ರೆ ಪಪ್ಪು ಪಪ್ಪು ಅಂತ ತಿಂತಾಯಿದ್ಲು. ಇನ್ನು ನಾನು ಕೂಡ ಊಟ ಮಾಡೋಣ ಅಂತ ಕೂತ್ಕೊಂಡೆ. ನನಗೂ ಊಟ ಮಾಡೋಕ್ಕೆ ಬಿಡ್ದಂಗೆ ಅವಳು ಎಲ್ಲ ಕಚ್ಚಾ ಪಿಚ್ಚಿ ಮಾಡ್ತಾಯಿದ್ಲು. ಹಂಗೆ ಊಟ ಮಾಡಿಬಿಟ್ಟು ಇನ್ನು ಫ್ಲಾಶ್ ಕಾರ್ಡ್ ಎಲ್ಲ ಹರಡಿರೋದೆಲ್ಲ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಡೋಕ್ಕೆ ಇದು ಮಾಡ್ತಾಯಿದ್ರೆ ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಕಿತ್ತು ಹಾಕ್ತಾಯಿದ್ಲು. ನಾನು ಎತ್ತಿಡ್ದಂಗೆಲ್ಲ ಜೋಡಿಸ್ಕೊಂಡಂಗೆಲ್ಲನೂ ಹೀಗೆ ಯಾವಾಗಲೂ ಮಾಡ್ತಾಳೆ. ಅವಳ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಂಗೆ ಆಟ ಆಡಿದೆ. ವಾಷಿಂಗ್ ಮಿಷಿನ್ ಬಟ್ಟೆ ಕೂಡ ಆಗಿತ್ತು, ಒಣಗಾಕೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡು ಇನ್ನು ಅವಳು ಕರ್ಕೊಂಡು ಆಚೆ ಹೋಗಿ ಬಟ್ಟೆ ಒಣಗಾಕ್ತಾ ಇದ್ದೀನಿ. ಈಗ ನಮ್ಮ ಮೇಡಮ್ ಇದ್ದರೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಬಟ್ಟೆ ಎಲ್ಲ ಎತ್ಕೊಡ್ತಾಳೆ ಮತ್ತು ಕ್ಲಿಪ್ ಕೊಡ್ತಾಳೆ, ಈಸಿ ಆಗುತ್ತೆ ಕೆಲಸ ನನಗೆ. ಇನ್ನು ಡಬ್ಬಿಗಳೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಇಡೋಣ, ಆರ್ಕೊಳ್ತವೆ ಅಂತ ಇಟ್ಟೆ. ಏನಿದೆಲ್ಲ ಏನು ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಹರಡಿದೆಯಲ್ಲ, ಏನು ಕತೆ? ಏನು ಎತ್ತಿಡು ಎತ್ತಿಡು, ಏನು ಕೊಕ್ಕ ಇದ್ರೂ ಇರ್ಲಿ ಎತ್ತಿಡು. ಈಗ ತಾನೇ ಎತ್ತಿಟ್ಟೆ ತಾನೇ, ಮತ್ತೆ ಹರಡಿದ್ಯಾ? ಹೇಳು, ಆ ಬಿಸ್ಕಿಟ್ ಎಲ್ಲ ಯಾಕೆ ಹಂಗೆ ತೆಗ್ದಾಕಿರೋದು? ಆದ್ವಿ ಮೇಡಮ್ ಮಾತಾಡಲ್ವಾ? ಈ ಕಡೆ ತಿರುಗು. ಅಲ್ಲಿ ನೋಡಿ ಏನು ಕತೆ ಮಾಡಿರೋದು ನೀನು. ಬಿಸ್ಕೆಟ್ ಎಲ್ಲ ಯಾಕೆ ಹಂಗೆ ಹರಡಿರೋದು? ಹಂಗ ಬಿಸ್ಕೆಟ್ ತಿನ್ನೋದು ಯಾರಾದರೂ? ಬಿಸ್ಕೆಟ್ ಹಂಗ ತಿನ್ನೋದು? ಇನ್ನು ಟಿ ವಿಲಿ ಹಾಡು ಬರ್ತಿದ್ರೆ ಡ್ಯಾನ್ಸ್ ಮಾಡಿಸು ಅಂತೇಳಿ ಇದು ಮಾಡ್ತಾಳೆ. ಹಾಗೆ ಸ್ವಲ್ಪ ಇಟ್ಕೊಂಡು ಡ್ಯಾನ್ಸ್ ಮಾಡಿದೆ ಅವಳ ಜೊತೆ. ಎಲ್ಲಿಗೆ ಬೂ? ಎಲ್ಲಿಗೆ ಬೂ? ಎಲ್ಲಿಗೆ ಹೋಗ್ಬೇಕು? ಬೂ ಬಿಟ್ಕೊಂಡು ಎಲ್ಲಿಗೆ ಹೋಗ್ಬೇಕು? ಚಾಕ್ಲೇಟ್ ತರಕ? ಲಾಲಿಪಾಪ್ ಬೇಕಾ? ಕೊಡ್ಸಲ್ಲಪ್ಪ. ಹೆಂಗೆ ಸೊಂಟ ತಿರುಗಿಸು, ಸೊಂಟ ಹಿಂಗೆ 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 ತಿರುಗಿಸು, ತಿರುಗಿಸು ಹಂಗೆ. ಡ್ಯಾನ್ಸ್ ಡ್ಯಾನ್ಸ್ ಅಪ್ಪು, ಡ್ಯಾನ್ಸ್ ಡ್ಯಾನ್ಸ್ ಅಪ್ಪು, ಡ್ಯಾನ್ಸ್ 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 ಡ್ಯಾನ್ಸ್. ಇನ್ನು ಪಾಪು ಕೂಡ ಮಲ್ಕೊಂಡ್ಳು. ನನಗೆ ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿತ್ತು ಕೈಯಲ್ಲಿ, ಅದನ್ನೆಲ್ಲ ನೆನೆಸಿದ್ದೆ. ಇನ್ನು ಬಟ್ಟೆ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ವಾಶ್ ಮಾಡ್ತಾ ಇದ್ದೀನಿ. ಇನ್ನು ಬಟ್ಟೆ ವಾಶ್ ಮಾಡೋದೆಲ್ಲ ಆಯಿತು. ಸ್ವಲ್ಪ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ರೈಸ್ ಮಾಡಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ಮಡಚಿ ಎತ್ತಿಡೋದಿತ್ತು, ಅದನ್ನೆಲ್ಲ ಮಡಚಿ ಬಿರುದಲ್ಲಿ ಎತ್ತಿಡ್ತಾ ಇದ್ದೀನಿ. ಬಟ್ಟೆದ ಒಂದು ಹರಿ ಹಬ್ಬ ಅಂತಾರಲ್ಲ ಹಂಗೆ, ಎಷ್ಟು ಎತ್ತಿಡ್ತಾಯಿದ್ರು ಅಷ್ಟಿರುತ್ತೆ, ಜಾಗನೇ ಸಾಲಲ್ಲ. ನಮ್ಮ ಮಾಧವಿ ಬಟ್ಟೆಗೆ ಬೀರು ಫುಲ್ಲು ಆಗಿಬಿಟ್ಟಿದೆ. ನಂದು ಕಂದ ಯಾರ್ದದು ಮಾತ್ರೆ? ಇನ್ನು ಅಕ್ಕ ಮತ್ತು ಅಮ್ಮ ಬಂದಿದ್ರು, ಅವ್ರ ಜೊತೆ ಆಟ ಆಡ್ಕೊಂಡು ನೆಗ್ದಾಡ್ಕೊಂಡು ಕುಂದಾಡ್ಕೊಂಡಿದ್ಲು. ಇನ್ನು ಅವಳಿಗೆ ಸ್ನಾನ ಮಾಡಿಸಿ ಆಗಲೇ 3 ಗಂಟೆ ಆಗಿತ್ತು. ಊಟ ಮಾಡಿಸ್ತಾ ಇದ್ದೀನಿ. ಇನ್ನು ಸ್ವಲ್ಪ ಮಶ್ರೂಮ್ ತರಿಸಿದೆ ಜೆಪ್ಟೋದಲ್ಲಿ. ಮಶ್ರೂಮ್ ಬಿರಿಯಾನಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಈರುಳ್ಳಿ ಎಲ್ಲ ಹಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಜೆಪ್ಟೋದಲ್ಲಿ ಏನಂದರೆ ಈ ಮಶ್ರೂಮ್ಗಿಂತೂ ಮಶ್ರೂಮ್ ಕೊಟ್ಟಿರೋ ಬಾಕ್ಸೇ ತುಂಬ ಕ್ವಾಲಿಟಿ ಇತ್ತು. ಅದು ನನಗೆ ಎತ್ತಿಟ್ಕೊಂಡಿದ್ದೀನಿ, ಏನಕ್ಕಾದರೂ ಯೂಸ್ ಆಗುತ್ತೆ. ಈ ರಂಗೋಲಿ ಪೌಡ್ರು ಮತ್ತು ಕಸ ಹಾಕೋದು, ಅಂದರೆ ಸಿಂಕ್ ಹತ್ರ ಕಸ ಹಾಕೋಗೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊಂಡು ಇನ್ನು ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ಮಾಡಿದ್ರೆ, ಈಸಿಯಾಗಿರುತ್ತೆ, ಸಿಂಪಲ್ಲಾಗಿ ಎಲ್ಲರೂ ಮಾಡ್ಕೋಬೋದು. ಇನ್ನು ರೆಸಿಪಿ ಬೇಕಂದರೆ ಯೂಟ್ಯೂಬ್ ಶಾರ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಕಸ ಎಲ್ಲ ಇತ್ತು. ಇನ್ನು ಸಂಜೆ ಆಗಿತ್ತಲ್ವ, ಎಲ್ಲ ಗುಡಿಸ್ತಾ ಇದ್ದೀನಿ. ಇನ್ನು ಅಷ್ಟೊತ್ತಿಗೆ ವಿಸಿಲ್ ಕೂಡ ಬಂದಿತ್ತು. ಇನ್ನು ನೋಡಿದಾಗ ಈ ಥರ ಆಗಿತ್ತು, ತುಂಬ ಚೆನ್ನಾಗಾಗಿತ್ತು ಉದ್ರುದ್ರಾಕಿ.
ಪಾಪುಗೂ ಕೂಡ ಬಂದಿದ್ದ. ಪಾಪುಗೂ ಮತ್ತು ಆದ್ವಿಗೆ ಇಬ್ರಿಗೂ ಊಟ ಮಾಡಿಸ್ತಾ ಇದ್ದೀನಿ. ಇಬ್ಬರು ಊಟ ಮಾಡಿಬಿಟ್ಟು ಟಿ ವಿಲಿ ಡ್ಯಾನ್ಸ್ ಹಾಕ್ಕೊಂಡು ಇಬ್ಬರು ಫುಲ್ಲು ಡ್ಯಾನ್ಸ್ ಮಾಡ್ತಾನೇ ಇದ್ದರು ನಾನ್ ಸ್ಟಾಪು. ಇನ್ನು ಅಕ್ಕರ ಮನೆ ಹತ್ರ ಹೋಗಿದ್ದು, ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಇನ್ನು ಏನು ಮಾಡ್ತಾ ಇದೆಯಾ? ಹಾಂ, ಏನು ಮಾಡ್ತಾ ಇದೆಯಾ? ಓಪನ್ ಮಾಡಬಾರ್ದು. ಓಪನ್ ಮಾಡ್ಬಿಡ, ಬಿಡು ಕೊಡು. ಓಪನ್ ಮಾಡಬಾರ್ದಲ್ವಾ? ಇನ್ನು ನಮ್ಮ ಅಕ್ಕರ ಮನೆ ಹತ್ರ ನಿದ್ದೆ ಬಂದು ಅಳ್ತಾ ಥರ ಆಡ್ತಾಯಿದ್ಲು. ಇಲ್ಲಿಗೆ ಬಂದರೆ ಬಾಟ್ಲ್ ಹಿಡ್ಕೊಂಡು ಆಟಾಡ್ತಾ ಇದ್ದಾಳೆ. ಸೊ ನಾನು ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನದಿಂದ ತೊಳೆದಿರೋ ಪಾತ್ರೆ ಎಲ್ಲ ಹಂಗೆ ಇತ್ತು, ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಮತ್ತು ಪಾತ್ರೆ ತೊಳೆದ್ರೆ ಏನರಲ್ಲಿ ಹಾಕೋಣ ಅಂತ ಹೇಳಿ ಇನ್ನು ಎಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ತೊಳೆದು ಹೇಳಿದ್ನಲ್ವ ಅದು ಮಶ್ರೂಮ್ ಬಂದಿರೋ ಬಾಕ್ಸು, ಅದನ್ನೆಲ್ಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಏನಕ್ಕಾದರೂ ಬೇಕಾಗುತ್ತೆ ಅಂತ ಹೇಳಿ. ಇನ್ನು ಸಿಂಕೆಲ್ಲ ಕ್ಲೀನ್ ಮಾಡಿದೆ. ಇನ್ನು ಪಾಪು ಕೂಡ ಬಟ್ಟೆ ಚೇಂಜ್ ಮಾಡಿ ಮಲಗಿಸ್ದೆ. ಸ್ವಲ್ಪ ಮೆಂತ್ಯ ಕಾಳು ನೆನೆಸ್ದೆ ಹಂಗೆ ಬೆಳಗ್ಗೆ ಕುಡಿಯೋದಕ್ಕೆ. ಇನ್ನು ಇದಾಗಿತ್ತು ಇವತ್ತಿನ ಫುಲ್ ಡೇ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.